ಮಾರ್ಕ್ಸ್ ಚೆನ್ನಾಗೇ ತಗೊಂಡಿದ್ದಾರೆ. ಅತ್ತೆ ವಿಜಯ್, ಹುಡುಗರನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದೀರಿ ತಾನೆ? ನಾನೇನ್ ಸರ್ ಅವ್ರನ್ನ ನೋಡ್ಕೊಳ್ಳೋದು, ಅವರೇ ನನ್ ಚೆನ್ನಾಗಿ ನೋಡ್ಕೋತಾರೆ. ಏನಂದ್ರಿ? ಅಂದ್ರೆ ಅಷ್ಟು ಒಳ್ಳೆ ಹುಡುಗರು ಅಂದೆ. ಡ್ರೆಸ್ ವಿಷಯದಲ್ಲೂ ಅಷ್ಟೇ ತುಂಬಾ ಬದಲಾಗಿದ್ದಾರೆ. ಹುಡುಗರನ್ನೇ ನೋಡ್ತಿದ್ರೆ ನನ್ ಕಣ್ಣೆ ಬಿದ್ಬಿಡುತ್ತೆ. ನೀವು ಮಾತಾಡ್ತಾ ಇರಿ, ನಾವು ಅಡಿಗೆ ರೆಡಿ ಮಾಡ್ತೀವಿ. ನಡಿಯಮ್ಮ. ಅತ್ತೆ ಹುಡುಗರು ಹೇಗೆ ಓದ್ತಿದ್ದಾರೆ ಅಂತ ತಿಳ್ಕೊಳ್ಳೋಕೆ ಪ್ರಿನ್ಸಿಪಲ್ ಹತ್ರ ನಿನ್ನೆ ಕಳ್ಸೋಣ ಅಂತಿದ್ದೆ. ಈಗ ಮಾರ್ಕ್ಸ್ ಕಾರ್ಡ್ ನೋಡಿದ್ಮೇಲೆ ಅದ್ರ ಅಗತ್ಯ ಇಲ್ಲ ಅಂತ ಅನ್ಸುತ್ತೆ. ಆದ್ರೂ ಒಂದ್ ಮಾತು ಪ್ರಿನ್ಸಿಪಲ್ನ ಫೋನ್ ಮಾಡಿ ಕೇಳಿ ಸರ್. ನಿಮ್ಮ ಹತ್ರ ಪ್ರಿನ್ಸಿಪಲ್ ನಂಬರ್ ಇದೆಯಾ? ಇಲ್ಲ ದೊಡ್ಡಪ್ಪ, ಗೊತ್ತಿಲ್ಲ ಡ್ಯಾಡ್. ನನ್ನ ಹತ್ರ ಇದೆ ಸರ್. 33000915. ನಾನೇ ಮಾಡ್ತೀನಿ ಸರ್. ತಗೊಳ್ಳಿ. ಹಲೋ, ಹೌದು ರಾಜೇಂದ್ರ ಪ್ರಸಾದ್ ಅವ್ರ ಮನೇನೆ ಸರ್. ನೀವಾ ಸರ್? ನಮಸ್ಕಾರ ಸರ್, ನಿಮ್ ಬಗ್ಗೆನೇ ಮಾತಾಡ್ತಾ ಇದ್ವಿ ಸರ್. ಹೌದು, ಇಲ್ಲೇ ಇದ್ದಾರೆ, ಕೊಡ್ತೀನಿ ತಗೊಳ್ಳಿ. ಪ್ರಿನ್ಸಿಪಲ್. ಹಲೋ ಹಲೋ ಮಿಸ್ಟರ್ ರಾಜೇಂದ್ರ ಪ್ರಸಾದ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಈಗ ತಾನೇ ನಿಮ್ಮನ್ನ ನೆನ್ಸ್ಕೊಂಡ್ವಿ. ನಿಮ್ಮ ಮಕ್ಕಳ ಬಗ್ಗೆ ಹೆಚ್ಚಿಗೆ ಏನು ಹೇಳ್ಬೇಕಾಗಿಲ್ಲ ಬಿಡಿ. ಎಲ್ಲಾ ಮಕ್ಕಳು ಬುಕ್ಸ್ ಹಿಡ್ಕೊಂಡು ಕಾಲೇಜಿಗೆ ಬಂದ್ರೆ ನಿಮ್ ಮಕ್ಕಳು ಬುಕ್ಸ್ ಮಾತ್ರ ಕಾಲೇಜಿಗೆ ಬರುತ್ತೆ. ಏನಂದ್ರಿ? ನಾನು ಏನ್ ಹೇಳ್ದೆ ಅಂದ್ರೆ ನಿಮ್ ಮಕ್ಕಳು ಬುಕ್ಸ್ ಒಳಗೆ ಇರ್ತಾರೆ ಅಂದೆ, ಅಂದ್ರೆ ಪುಸ್ತಕದ ಹುಳು ಅಂತ ಹೇಳ್ದೆ. ಓ, ಆಮೇಲೆ ಇನ್ನೊಂದು ವಿಷಯ, ನಮ್ ಕಾಲೇಜಲ್ಲಿ ಒಂದು ಹೊಸ ಬ್ಲಾಕ್ ಕಟ್ಸ್ತಾ ಇದೀವಿ. ಅದಕ್ಕೆ 1-2 ಲಕ್ಷ ರೂಪಾಯಿ ಡೊನೇಷನ್ ಕೊಡ್ಸಿ ಅಂತ ನಿಮ್ ಮಕ್ಳ ಹತ್ರನೇ ಕೇಳಿದೆ. ನಿಮ್ಮಂತ ದೊಡ್ಡ ಮನುಷ್ಯರು ದೊಡ್ಡದಾಗಿ ಡೊನೇಷನ್ ಕೊಟ್ರೆ ದೊಡ್ಡದಾಗಿ ಬಿಲ್ಡಿಂಗ್ಸ್ ಕಟ್ಸ್ಬೋದು. ಅದರಿಂದ ಚಿಕ್ಕ ಮಕ್ಕಳಿಗೆ ಓದಕ್ ಬಹಳ ಉಪಯೋಗ ಆಗುತ್ತೆ ನೋಡಿ. ನೀವು ಕೇಳಿದ್ಮೇಲೆ ಇಲ್ಲ ಅನ್ನೋಕ್ಕಾಗತ್ತೆ. ಚೆಕ್ ಕಳಿಸ್ಕೊಡ್ತೀನಿ. ಚೆಕ್ ಯಾತಕ್ಕೆ, ಕ್ಯಾಶ್ ಕೊಟ್ಬಿಡಿ. ಅವರೇ ಕೈಯಾರ ತಗೊಂಡು ಪ್ರಿನ್ಸಿಪಾಲ್ ಕೊಡ್ಲಿ ಅಲ್ವಾ? ಸರಿ. ನೋಡಿದ್ಯಾ ರಾಜೇಂದ್ರ, ಈಗ ಇವ್ರು ನನ್ನ ಮೊಮ್ಮಕ್ಕಳು ಅಂತ ನಾನು ಒಪ್ಕೋತೀನಿ. 10 ದಿನ ಇಷ್ಟು ಖುಷಿಯಾಗಿರ್ತಾರೆ ಅಂತ ನೆನ್ಸ್ಕೊಂಡ್ರೆ ನಂಗೆ ತುಂಬಾ ಸಂತೋಷ ಆಗತ್ತೆ. ಮೊಮ್ಮಕ್ಕಳು ಪ್ರೀತಿ ಹೆಚ್ಚಾಗಿ ಸೊಂಟಗಿಟ್ಟೆ ಕೂರ್ಸ್ಕೊಂಡ್ಬಿಟ್ಟಿಯಾ? ಬೆಳೆದ್ ದೊಡ್ಡವರಾಗಿದ್ದಾರೆ. ಅವ್ರು ನನ್ ಮೊಮ್ಮಕ್ಕಳು ಕಣೋ. ತಲೆ ಮೇಲೆ ಕೂರ್ಸ್ಕೋತೀನಿ, ಸೊಂಟದಲ್ಲಿ ಕೂರ್ಸ್ಕೋತೀನಿ. ನಿನಗೇನೀಗ? ದೊಡ್ಡದಾಗಿ ಬುದ್ಧಿ ಹೇಳಕ್ ಬಂದ ಇವನೊಬ್ಬ. ಇದು ನಿನ್ನ ಸಂಬಳ ಅಲ್ಲ, ಹುಡುಗರನ್ನ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಗಿಫ್ಟ್. ಈಗೇನು ಗಿಫ್ಟ್ ಚೆಕ್ ಕೊಡ್ತಾ ಇದ್ದೀರಾ? ನಾಳೆ ನಿಜಾಂಶ ಗೊತ್ತಾಯ್ತಂದ್ರೆ ಇದೇನು ಕೈಯೆಲ್ಲ ನಡುತ್ತಾ ಇದೆಯಲ್ರಿ? ನನ್ ಡಯಾಬಿಟಿಸ್ ಇದೆ ಸರ್, ಅದಕ್ಕೆ ನಡ್ಕೊ. ಇವತ್ತೇ ಡಾಕ್ಟರ್ಗೆ ತೋರಿಸಿ. ಆಯ್ತು. ಹೌದು, ರಜಾ ಸಿಕ್ಕಿದ ತಕ್ಷಣ ನಂಗೂ ಹೇಳ್ದೆ ಹೋಗ್ಬಿಟ್ಟಿಯಲ್ಲೋ. ಸಾರಿ ಛಾಯಾ, ಅರ್ಜೆಂಟಾಗಿ ಮ್ಯಾಂಗ್ಳೂರ್ ಹೋಗ್ಬೇಕಾಗಿತ್ತು, ಅದಕ್ಕೆ ನಿನ್ಗೆ ಹೇಳ್ದೆ ಹೊಟ್ಟೋದೆ. ನೀನೇನೋ ಜಾಲಿಯಾಗಿ ಊರ್ಗ್ ಹೊಟ್ಟೋದೆ. ನೀನ್ ಇಲ್ದೆ 10 ದಿನ ನಂಗೆ ಹೇಗಾಯ್ತು ಗೊತ್ತಾ? ಒಂದೇ ಬೋರ್. ಡಿಡ್ ಯು ಮಿಸ್ ಮೀ? ಆಫ್ ಕೋರ್ಸ್. ರಿಯಲಿ? ಅದಿರ್ಲಿ, ಇವತ್ ಮಧ್ಯಾಹ್ನ ಕ್ಲಾಸ್ ಇಲ್ಲ, ಪಿಕ್ಚರ್ಗೆ ಹೋಗೋಣ? ಹೋಗೋಣ, ಎಲ್ರೂ ಹೋಗೋಣ. ಅದಕ್ಕೆ ಮುಂಚೆ ಹೇಳ್ತೀನಿ ಬಾ. ಬಾ ನೀನು, ಹೇಳ್ತೀನಿ ಬಾ. ಓಡೋಗ್ತೀಯಾ? ಯಾರನ್ ಕೇಳಿ ಟೀ ಶರ್ಟ್ ಹಾಕೊಂಡೆ? ಬಿಚ್ಚು ಚೆನ್ನಾಗಿತ್ತು ಅಂತ ಹಾಕೊಂಡೆ. ಚೆನ್ನಾಗಿದ್ರೆ ನಾನು ಅಂಡರ್ವೇರ್ ಹಾಕೊಂಡ್ಬಿಡ್ತೀಯಾ? ಸಾರಿ ಲೇಡೀಸ್, ಮೊದ್ಲು ಬಿಚ್ಚು. ಕಾಲೇಜ್ ಕಣೋ. ಅದಕ್ಕೆ ಎಲ್ಲರೂ ನೋಡ್ತಿದ್ದಾರೆ. ಯಾರು ನೋಡ್ಬೇಡಿ, ಆ ಕಡೆ ತಿರ್ಕೊಳ್ಳಿ. ಬಿಚ್ಚು. ಹೇಳೋ, ಯಾವಾಗ್ಲೂ ಇದ್ದಿದ್ದ ಬಿಡ. ಇಳಿಸೋ. ಇದನ್ನು ಕಾಲೇಜ್ ಅಂತ ತಿಳ್ಕೊಂಡಿದ್ರು ಅಥವಾ ಡ್ರೆಸ್ ರೂಮ್ ಅಂತ ತಿಳ್ಕೊಂಡಿದ್ರು? ಇವರಿಬ್ರು ಎಲ್ಲೋ ನೋಡೋದ್ ಹಾಗಿದೆಯಲ್ಲ, ಬರೀ ಸೌಂಡ್ ಮಾತ್ರ ಕೇಳ್ತಾ ಇದೆ, ವಿಜುವಲ್ ಬರ್ತಾನೆ ಇಲ್ವಲ್ಲ. ವಿಜಯ್, ನೀನ್ ಪ್ರಿನ್ಸಿಪಲ್ ಕರೀತಾ ಇರ್ಕಣೋ. ಪ್ರಿನ್ಸಿಪಲ್ ಇಲ್ಲಿ ಒಂದು ಮುಖ್ಯವಾದ ವಿಚಾರ ಮಾತಾಡ್ತಿದ್ದೀನಿ, ಆಮೇಲೆ ಬರ್ತೀನಿ ಅಂತ ಹೇಳ ಪ್ರಿನ್ಸಿಪಲ್ಗೆ. ಪ್ರಿನ್ಸಿಪಾಲ್ ಕರೆದ್ರೆ ಹೋಗ್ಬೇಕು, ದಟ್ ಈಸ್ ಯುವರ್ ಡ್ಯೂಟಿ. ಸರಿ ಸರ್, ಸರಿ, ನೀವ್ ಹೇಳಿದ ಹೋಗ್ತೀನಿ. ಏನ್ ಹುಡುಗರು, ಈಗಿನ ಕಾಲದ ಹುಡುಗರಿಗೆ ಸ್ವಲ್ಪನಾದ್ರೂ ಭಯ ಭಕ್ತಿ ಏನೂ ಇಲ್ಲ. ಪ್ರಿನ್ಸಿಪಾಲ್ ಕರೆದ್ರೆ ಹೋಗ್ಬೇಕು ತಾನೆ. ಸರ್, ಈ ಕಾಲೇಜ್ ಪ್ರಿನ್ಸಿಪಲ್ ನೀವೇ ಸರ್? ನಾನೇ. ಅಯ್ಯೋ, ಏನ್ರಿ ಕಣ್ ಕಾಣಲ್ವಾ ನಿಮ್ಗೆ? ಅಷ್ಟೊಂದು ಅರ್ಜೆಂಟಾ? ಮಗು ಇದೆ ಏನೋ, ಪರಿಜ್ಞಾನ ಬೇಡ ನಿಮ್ಗೆ?
ಏನಾದ್ರೂ ಹೆಚ್ಚು ಕಮ್ಮಿ ಆಗಿದೆ ಏನ್ ಮಾಡೋದು? ಸಾರಿ. ಏನ್ರಿ ಸಾರಿ? ಗುದ್ಬಿಟ್ಟು ಸಾರಿ ಬೇರೆ ಕೇಳ್ತೀರಾ? ಸಾರಿ ಹೇಳಿದ್ಮೇಲೆ ಬಿಟ್ಬಿಡ್ಬೇಕು ಅಷ್ಟೇ. ಗಾಡಿ ಡ್ಯಾಮೇಜ್ ಖರ್ಚು ಯಾರಿಗೆ ಕೊಡೋದು? ಮೇಡಮ್ ಅವ್ರು ಸಾರಿ ಕೇಳ್ತಿದಾರಲ್ಲ ಬಿಟ್ಬಿಡಿ. ಒಂಚೂರು ತೆಳ್ಳಗ್ ಬೆಳ್ಳಗಿರೋ ಹುಡುಗಿನ ಕಂಡ್ರೆ ಸಾಕು ಅಲ್ಲಿ ಗಿಂಜ್ಕೊಂಡ್ ಬಂದ್ಬಿಡ್ತೀರಾ ಸಪೋರ್ಟ್ ಮಾಡೋದಿಕ್ಕೆ. ನೋಡಿ ಇದೇ ಬೇಡ ಅನ್ನೋದು. ಅವ್ರು ತಪ್ಪು ಮಾಡಿ ಸಾರಿ ಕೇಳಿದಾರೆ, ಬಿಟ್ಬಿಡ್ಬೇಕು. ಈ ಕಡೆ ಬನ್ನಿ, ನೀವ್ ಈ ಕಡೆ ಬನ್ನಿ, ನಾ ಹೇಳ್ತೀನಿ. ರಾಸ್ಕಲ್, ಏನ್ ಮಾಡ್ತಾ ಇದ್ಯಾ? ಐ ಆಮ್ ರಿಯಲಿ ಸಾರಿ ಮೇಡಮ್. ನೋಡಿ, ನಾ ಇವಾಗ ಅವ್ನು ಸಾರಿ ಅಂತ ಕೇಳಿದೆ, ಅವ್ರೇನಾದ್ರು ಅಂದ್ರೆ ಏನೂ ಅನ್ಲಿಲ್ಲ. ನೀವ್ ಇವಾಗ ಹೋಗಿ. ನಂಗೆ ಗೊತ್ತಿತ್ತು ನೀನೋ ತರಲೆ ಮಾಡ್ತೀಯ ಅಂತ. ಬಾಯ್. ಏನೋ ಗಲಾಟೆ? ಅದೊಂದು ದೊಡ್ಡ ಕತೆ, ಆಮೇಲೆ ಹೇಳ್ತೀನಿ. ಮೊದಲು ಟಿಕೆಟ್ ತಗೋಣ ಬಾರ. ಅಜಯ್ ವಿಜಯ್ ಶಶಿ ಬಿಟ್ಬಿಕ್ಕಿದಾರಲ್ಲ, ಔಟ್ ಗೋ ಔಟ್. ಯಾರು ಯೋಗರು? ಎಷ್ಟೋ ಕೋಪ್ ನಿಂಗೆ? ಏನು ಇದೆಲ್ಲ? ಏನ್ ಹೀಗ್ ಮಾತಾಡ್ತಾ ಇದ್ಯಾ? ನೀನ ಶಶಿ ಅಂದ್ರೆ? ಹೌದು, ನಾನೇ ಶಶಿ. ನೀನ ದೊಡ್ಡ ಮನ್ಮತಾನ? ಹೌದು. ಕಾರ್ಡ್ ಕೊಟ್ರೆ ಬೇಡ ಅಂದಂತೆ. ಯಾ, ಅದು ಅಲ್ದೆ ಕಾರ್ ಹೆಡ್ಲೈಟ್ ಬೇರೆ ಹೊಡೆದಾಗ್ದಂತೆ. ಎಷ್ಟೋ ಪೊಗರು ನಿನಗೆ. ಓ, ಹಾಕಿ ಸ್ಟಿಕ್ ಏನು ಫೈಟಾ? ಓಹೋ. ವಿಜಯ್, ಕ್ಲೋಸ್ ದ ಡೋರ್. ಆಯ್ತಲ್ಲ. ಅಲ್ಲ ಕಣೋ, ನಾ ಹೇಳಕ್ ಅಲ್ಲಮ್ಮ, ಅವ್ರು 4-5 ಜನ ಇದಾರ ಅವರು. ಹೊಡಿಯಂಗಿದ್ರೆ ಇಲ್ಲೇ ಹೊಡ್ಬಿಡಿ, ಹೊರಗಡೆ ಮಾತ್ರ ಹೊಡಿಬೇಡಿ. ಇರೋ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡುತ್ತೆ. ಪ್ಲೀಸ್ ಅಣ್ಣ, ಬೆಲ್ಲಿಗೆ ಎಷ್ಟು ಬೇಕಾದ್ರೂ ಹೊಡ್ಬಿಡಿ. ಓಕೆ, ನಾಟ್ ಓಕೆ. ಏಯ್, ಮೊದಲು ಹಾಸ್ಪಿಟಲ್ಗೆ ಸೇರ್ಸು. ನಿಂಗೇಂತಾರೆ ಕೆಲ್ಸನೇ ಇಲ್ವಾ? ಹೆಣ್ಣೆ ಫೈಟ್ ಮಾಡಿ ಸುಸ್ತಾಗೋಯ್ತು. ಫಸ್ಟ್ ಪೆಪ್ಸಿ ಕುಡಿಬೇಕು. ಏನಮ್ಮ, ನೋಡಕ್ ಇಷ್ಟು ಚೆನ್ನಾಗಿದ್ಯಾ? ಅದನ್ನ ಇಟ್ಕೊಂಡೆ ರಿವೆಂಜ್ ತೀರ್ಸ್ಕೋಬಹುದು. ನಮ್ಗೆ ಯಾಕಮ್ಮ ಓಡಿಸ್ತೀಯಾ? ಏನೋ ನೀನು ಸಾಕಾದ ಶಾಟ್. ಥ್ಯಾಂಕ್ ಯು. ಎಷ್ಟೆಲ್ಲ ಹೇಳೋದು, ಇಲ್ಲಿ ಕ್ರಿಕೆಟ್ ಆಡ್ಕೊಡ್ತು ಅಂತ. ಪಕ್ಕದಲ್ಲಿ ಗ್ರೌಂಡ್ ಇಲ್ವಾ? ಹೋಗಿ ಅಲ್ಲಿ ಆಡಿ. ಏನು? ಆಗ ಅಪ್ಪ ನೋಡಿದ್ರೆ ಆಚೆ ಬೇಡ ಒಳಗೆ ಆಡ್ಕೊಳ್ಳಿ ಅಂತಿದ್ರು. ಈಗ ನೀವು ನೋಡಿದ್ರೆ ಒಳಗ್ ಬೇಡ ಆಚೆ ಆಡ್ಕೊಳ್ಳಿ ಅಂತಿದ್ದೀರಾ. ಏನ್ ನೀವು ದೊಡ್ಡವ್ರು ಹೇಳ್ದಾಗೆ ಕೇಳ್ಬೇಕಾ? ನಾವಿಲ್ಲ ಆಡೋದು. ನಾನಿಲ್ಲಿ ಆಡಕ್ ಬಿಡಲ್ಲ, ಇಲ್ಲಿ ಆಡ್ಬಾರ್ದು. ಯಾಕೆ ಆಡ್ಬಾರ್ದು? ನಾವಿಲ್ಲ ಆಡೋದು. ಏನ್ ಕ್ರಿಕೆಟ್ ಬಗ್ಗೆ ಏನ್ ಗೊತ್ತು ನಿಮ್ಗೆ? ನನ್ನ ಕ್ರಿಕೆಟ್ ಬಗ್ಗೆ ಏನು ಗೊತ್ತಿಲ್ಲ ಅಂತೀಯಾ? ಏನು ಗೊತ್ತಿಲ್ಲ. ನನಗ್ ಗೊತ್ತಿಲ್ಲ ಅಂತ. ತೋರಿಸ್ತೀನಿ ಕೊಡೆಯ ರಾಕೆಟ್. ನೋಡ ನೋಡಿ, ಹಿಂಗ್ ಹೊಡೆದ್ರೆ ಸ್ಕ್ವೇರ್ ಕಟ್, ಹಿಂಗ್ ಹೊಡೆದ್ರೆ ಫ್ಲಿಕ್, ಎಗ್ರು ಹೊಡೆದ್ರೆ 6. ಥ್ಯಾಂಕ್ ಯು. ಟ್ರೋಫಿ ಬರ್ತಾ ಟ್ರೋಫಿ ಬಂತು. ಕತ್ತೆಗಾಗೋ ವಯಸ್ಸಾಗಿದೆ, ಎಲ್ಲಿ ಕ್ರಿಕೆಟ್ ಆಡ್ಬೇಕು ಅನ್ನೋ ಜ್ಞಾನ ಇಲ್ಲ ನಿಂಗೆ. ನನ್ ಮನೆ ಗಾಜ್ ಹೊಡೆದಾಕ್ಬಿಟ್ಟಿಲ್ಲೋ ಮೂದೇವಿ. ನಾನ್ ಗಾಜ್ ಹೊಡೆದ್ನಾ? ಇನ್ಯಾರು? ಕೊಡು ಕೊಡು 500 ರೂಪಾಯಿ. ಇನ್ನೊಂದ್ ಸಾರಿ ಏನಾದ್ರು ನನ್ ಮನೆ ಮುಂದೆ ಕ್ರಿಕೆಟ್ ಆಡ್ದೆ, ನಿನ್ ತಲೆ ಫುಟ್ಬಾಲ್ ಕ್ರಿಕೆಟ್ ಆಡ್ತಾನೆ. ಕ್ರಿಕೆಟ್ ನಾನ್ ಯಾವಾಗ ಗಾಜ್ ಹೊಡೆದೆ? ಸಿಕ್ಸರ ಬಾಲ್ ಎಲ್ಲಿ? ನಗ್ತೀರಾ? ಅಂಕಲ್ ಒಂದು ಬಾಲ್ ಹಾಕಿ ಅಂಕಲ್. ಬಾಲು ವಿಕೆಟ್ ಇದ್ರೆ ಮಾತ್ರ ತಾನು ನೀವು ಆಡೋದು? ಹೌದೌದು. ನೋಡ್ತೀನಿ ಹೇಗೆ ಆಡ್ತೀರ. ಶಶಿಕುಮಾರ, ಅವಳು ಬರ್ತಿರೋದು ನೋಡಿದ್ರೆ ಏನೋ ಹೊಸ ಪ್ಲಾನ್ ಮಾಡ್ಕೊಂಡು ಬರ್ತಿರೋ ತರ ಇದೆ. ಹುಷಾರು. ಹಾಯ್. ಪಳ್ಸಿದ್ದೇನು ಇಲ್ಲ, ಮುಂದಕ್ಕೆ ಹೋಗ್ತಾ ಇರು. ಐ ಆಮ್ ರಿಯಲಿ ಸಾರಿ ಶಶಿ. ನಾನು ಏನೋ ಮಾಡಕ್ ಹೋಗಿ ಅದೇನೋ ಆಗೋಯ್ತು. ಏನು ಹೇಳ್ಬೇಡ, ಸುಮ್ಮನೆ ಜಾಗ ಖಾಲಿ ಮಾಡು. ಪ್ಲೀಸ್ ಶಶಿ, ನಾನು ಸಾರಿ ಕೇಳ್ತಾ ಇದ್ದೀನಿ ಅಲ್ವಾ. ನೀವೆಲ್ಲ ಜೊತೆಲಿರೋದು ನೋಡಿದ್ರೆ ನನಗೂ ನಿಮ್ ಜೊತೆಲಿರ್ಬೇಕು ಅಂತ ಆಸೆ ಆಗತ್ತೆ. ಹೇಳಿದ ಅರ್ಥ ಆಗ್ಲಿಲ್ವಾ? ಇವತ್ ನನ್ ಬರ್ಡೇ ಕಣೋ. ಸಾರಿ ಹೇಳಿದ್ಲಲ್ಲೋ, ಅವಳನ್ನ ತಪ್ಪಾಗಿ ತಿಳ್ಕೊಬೇಡ. ಅವಳಿಗೆ ಸ್ವಲ್ಪ ಕೋಪ ಜಾಸ್ತಿ ಅಷ್ಟೇ. ಮನೆವರೆಗೂ ಬಂದವ್ರ ಮನ್ಸು ನೋಯಿಸ್ಬಾರ್ದು ಕಣೋ. ಶಶಿ, ಇವತ್ತು ಅವಳ ಬರ್ಡೇ ಅಂತೋ.
ಡೋಂಟ್ ಹರ್ಟ್ ಹರ್. ನೀವು ಡೋಂಟ್ ವರಿ ಮಾಡ್ಕೋಬೇಡಿ, ನಾನು ಒಪ್ಪಿಸ್ತೀನಿ. ಶಶಿ ಮುಟ್ಟಾಳ ಡಿಸ್ಕೋಟೆಕ್ ಹೋಗೋಕೆ ಒಳ್ಳೆ ಶುಭಗಳಿಗೆ ಕೂಡ್ ಬಂದಿದ್ಯೋ, ಹಾಳು ಮಾಡ್ಬೇಡುವೋ. ಅಂದ್ರೆ ಈಗ ನನ್ ಜೊತೆ ಛಾಯಾ ಇದ್ದಾಳೆ, ಇವನ್ ಜೊತೆ ಪ್ರಿಯಾಂಕಾ ಇದ್ದಾಳೆ, ನಿನ್ ಜೊತೆ ಯಾರೋ ಇದ್ದಾರೆ, ಒಪ್ಕೊಳ್ಳೋ ಪ್ಲೀಸ್ ಕಣೋ. ಓಕೆ, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ನೌ ಯುವರ್ ಫ್ರೆಂಡ್ಸ್, ಹಾ? ಎಸ್ ಎಸ್ ಎಸ್. ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್. ಬರ್ಡೇ ಆದ್ಮೇಲೆ ಯಾವ್ದಾರ ಒಳ್ಳೆ ಜಾಗದಲ್ಲಿ ಸೆಲೆಬ್ರೇಟ್ ಮಾಡ್ಬೇಕು, ಲೈಕ್ ಡಿಸ್ಕೋತೆ. ಶ್ಯೂರ್, ನಾ ಕರ್ಕೊಂಡು ಹೋಗ್ತೀನಿ. ಗ್ರೇಟ್, ದಟ್ಸ್ ಗುಡ್. ನನಗೆ ಅದೆಲ್ಲ ಇಷ್ಟನೇ ಇಲ್ಲಪ್ಪ. ಪ್ರಿಯಾಂಕಾ ನಿನಗೆ? ಒಂದ್ಸತಿ ಹೋಗೋದ್ರಲ್ಲಿ ತಪ್ಪೇನಿಲ್ಲ. ನೀ ಹೇಳದ್ಮೇಲೆ ಹೋಗದೆ ಇರಕ್ಕಾಗತ್ತಾ? ನಾವು ಬರ್ತೀವಿ. ಆದ್ರೆ ನಾ ಹೇಗ್ ಬರ್ಲಿ? ನಮ್ ತಂದೆ ಬಿಡಲ್ಲ. ನಿಮ್ ತಂದೆ ಕೇಳು ಅಂತ ಹೇಳಿದವ್ರು ಯಾರೀಗ? ಇದ್ದೇ ಇದೆಯಲ್ಲ ವಿಂಡೋಸ್ 2000. ಲೈಫಲ್ಲಿ ಡಿಸ್ಕೋ ಒಂದು ನೋಡಿರ್ಲಿಲ್ಲ, ಆ ದೇವ್ರ ದಯದಿಂದ 3 ಜನ ಹುಡುಗಿರು ಸಿಕ್ಕಿ ಅದು ನಡೆದೋಯ್ತು. ಸಖತ್ತಲ್ಲ? ಓ ಹಾಯ್. ಹಾಯ್. ಓ, ಪಾರ್ಟಿನಾ? ಯಾ, ಲೈಕ್ ಪಾರ್ಟಿ. ಹೇ, ನಾವು ಬಿಯರ್ ಕುಡಿಯೋದ್ರಿಂದ ನಿಮ್ಗೇನ್ ಪ್ರಾಬ್ಲಮ್ ಇಲ್ಲ ತಾನೆ? ಛೇ ಛೇ, ಅದೇನಿಲ್ಲ, ನೋ ಪ್ರಾಬ್ಲಮ್. ನನ್ಗೇನೋ ಇಷ್ಟ ಆಗಲ್ಲಪ್ಪ. ನನ್ಗೂ ಇಷ್ಟೇ. ಅಜಯ್ ವೇಸ್ಟ್ ಬಾಡಿ, ನಾವ್ ಯಾವಾಗ ಕುಡಿತಿದ್ರು ಒಳ್ಳೆ ಗೂಬೆ ತರ ನೋಡ್ತಿರ್ತಾನೆ. ಅದಕ್ಕೆ ತಾನೇ ನಂಗೆ ಇವ್ನ ಇಷ್ಟ. ಮೇಡ್ ಫಾರ್ ಈಚ್ ಅದರ್. ಹೌದು ಹೌದು, ಅಜಯ್ ತುಂಬಾ ಒಳ್ಳೆ ಹುಡುಗ. ಥ್ಯಾಂಕ್ಸ್ ಅಂಕಲ್. ಅವನ್ ಬಿಯರ್ ಕುಡಿಯೋದೇ ಇಲ್ಲ, ಹೌದು ಚಿಕನ್ ಮುಟ್ಟೋದೇ ಇಲ್ಲ, ಹೌದು, ಮಟನ್ ತಿನ್ನೋದೇ ಇಲ್ಲ, ಸಿಗರೇಟ್ ಅಂತೂ ನೋಡೇ ಇಲ್ಲ. ಅಲ್ವಾ ಅಜಯ್? ಹೌದೌದು. ಗೋವಿಂದ ಗೋವಿಂದ. ಯಾರು ಸಾರ್? ನೀವಾ? ದೇವ್ರ ದೊಡ್ಡವನು, ಈ ಶುಭ ಗಳಿಗೆಗೆ ಕಾಯ್ತಾ ಇದ್ದ. ಬನ್ನಿ ಸಾರ್, ಬನ್ನಿ ಬನ್ನಿ ಸಾರ್, ಬನ್ನಿ. ನೋಡಿ ನಿಮ್ ಮಕ್ಕಳು ಏನ್ ಮಾಡ್ತಿದ್ದಾರೆ ಅಂತ ನಿಮ್ ಕಣ್ಣಾರೆ ನೋಡಿ. ವಿಜಯ್, A+B ದ ಹೋಲ್ ಸ್ಕ್ವೇರ್ ಏನು? A² + 2AB + B². ಅಷ್ಟು ಗೊತ್ತಿಲ್ವೇನಾ? ಹಲೋ ಬಾಯ್ಸ್. ಓ ಅಪ್ಪ ಅಪ್ಪ ದೊಡ್ಡಪ್ಪ. ದೊಡ್ಡಪ್ಪ ಚಿಕ್ಕಪ್ಪ ಚೆನ್ನಾಗಿದ್ದೀರಾ? ಹೇಗಿದ್ದೀರಾ ದೊಡ್ಡಪ್ಪ? ಅಮ್ಮ. ವಿಜಯ್, ಅಜ್ಜಿ ಚೆನ್ನಾಗಿದ್ಯೇನೋ? ಇನ್ನು ಎಷ್ಟು ದಿವಸ ಇರ್ತೀರಾ? ಈಗ ತಾನೇ ಬಂದಿದ್ದೀವಿ, ಅವಸರ ಏನೂ ಇಲ್ಲ. ಚೆನ್ನಾಗಿ ಓದ್ಕೋತಾ ಇದ್ಯಾ? 14 hours ಇದೆ. ನಾ ಸ್ವಲ್ಪ ಮುಖ ತೊಳಿ. ಮುಖ ತೊಳಿಬೇಕು ನೀನು. ಎಷ್ಟು ಫ್ರೆಶ್ ಆಗಿದ್ಯಾ ನೋಡು, ಎಷ್ಟು ಬಿಡಯ್ಯ, ಅವ್ರು ಬಹಳ ದೂರದಿಂದ ಬಂದಿದ್ದಾರೆ, ಅಜ್ಜಿ ಮುಖ ತೊಳಿಲೇಬೇಕು ಅಲ್ವಾ? ಏನಿಲ್ಲ, ನಮ್ಮ ಅಜ್ಜಿ ಎವರ್ ಫ್ರೆಶ್, ಬೆಳ್ಳ ಬ್ಯೂಟಿಫುಲ್ ಆಗಿರ್ತಾರೆ ಅಲ್ವಾ ಅಜ್ಜಿ? ಅವ್ರು ಬಹಳ ದೂರದಿಂದ ಬಂದಿದ್ದಾರೆ. ಏನಿಲ್ಲ ಏನಿಲ್ಲ ಯಾರಿಲ್ಲ ಯಾವ ಹುಡುಗಿ? ಏನಿಲ್ಲ ಅಜ್ಜಿ, ನೀನ್ ಹುಡುಗಿ ತರ ಇದೆಯಾ ಅಂತ ಹೇಳ್ತಿದ್ದಾರೆ ಇವರು. ಅಯ್ಯೋ ತರ್ಲೆ. ಈಗೇನು ಮುಖ ತೊಳಿಬೇಕಷ್ಟೇ ತಾನೆ? ಪ್ಲೀಸ್ ಅವರಿಬ್ರು ಚೆನ್ನಾಗಿ ಓದ್ಕೋತಾ ಇದಾರಾ? ಅಮ್ಮ ಕಾಫಿ ಬೇಡ, ಕೂಲ್ ಡ್ರಿಂಕ್ಸ್ ಫ್ರಿಜ್ ಅಲ್ಲಿ. ಏನೋ ಇದು? ಎಲ್ಲೋ ಕಾಣ್ತಾನಲ್ಲ ಕೂಲ್ ಡ್ರಿಂಕ್ಸ್. ಎಲ್ಲಿಟ್ಟಿದ್ಯಾ ನೀನು? ಅಯ್ಯೋ ಅಮ್ಮ, ಕಾಫಿ ಫ್ರಿಜ್ ಅಲ್ಲಿ ಇರುತ್ತಾ? ಅಲ್ಲಿರುತ್ತೆ ನೋಡಿ ನೋಡಿ. ಅಣ್ಣ, ಗೆಸ್ಟ್ ಹೌಸ್ ಅಲ್ಲಿ ಓದಿ ಅಂದ್ರೆ ಗೆಸ್ಟ್ ಹೌಸ್ ನ ಲೈಬ್ರರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ.